ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನ್ನ ಶಿರಚಿತ್ತ ಅನುಗ್ರಹಿಸಿ ನನ್ನ ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ತೆಗೆಬೇಡ. ಈ ವಾಕ್ಯದಲ್ಲಿ ಭಕ್ತನಾದಂಥ ದಾವೀದನು ದೇವರಲ್ಲಿ ಮಾಡುವ ಪ್ರಾರ್ಥನೆ ಎಂದರೆ ದೇವರಲ್ಲಿ ತನ್ನ ಬದುಕನ್ನು ಶುದ್ಧೀಕರಣಕ್ಕಾಗಿ ಬೇಡುತ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇರುವ ಪಾಪಗಳು, ಶಾಪಗಳು, ದುರಾವಸ್ಥೆಗಳೆಲ್ಲ ಹೊರಟು ಹೋಗಬೇಕಾದರೆ ದಾವೀದನ ಹಾಗೆ ಪಶ್ಚಾತ್ತಾಪದ ಹೃದಯ ಹೇಳುತ್ತಾನೆ, ನಿನ್ನ ಸನ್ನಿಧಿಯನ್ನು ತಳ್ಳಬೇಡ, ನನ್ನಲ್ಲಿರುವ ಪರಿಶುದ್ಧಾತ್ಮ ತೆಗೆಬೇಡ. ಯಾಕಂದರೆ ಪಾಪದಿಂದ ಪರಿಶುದ್ಧಾತ್ಮನು ಮನುಷ್ಯನು ಬಿಟ್ಟು ಹೋಗುವ ಒಂದು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ದೇವರಾತ್ಮನ ನೊಂದು ಹೋಗ್ತಾನೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಆ ಪವಿತ್ರಾತ್ಮ ನೊಂದಿಸಬೇಡ್ರಿ, ಪ್ರವಾದನೆಗೆ ಹಿನ್ನೈಸಬೇಡ್ರಿ. ಆದರೆ ಈಗ ನಮ್ಮ ಜೀವಿತ ಯಾವ ರೀತಿ ಇದೆ, ನಾವು ಹೇಗೆ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟಿದ್ದೇವೆ. ದಾವೀದನು 51ನೇ ಕೀರ್ತನೆ 10-11, 12 ಶುದ್ಧವಾದ ಹೃದಯವನ್ನು ಕೊಟ್ಟು ದೇವರೇ ನಿನ್ನನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸುತ್ತಾನೆ. ಮತ್ತು ನಿನ್ನ ಸನ್ನಿಧಿಯಿಂದ ದೇವರೇ ನನ್ನ ತಳ್ಳಬೇಡ ಎಂಬಂಥ ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ನಿನ್ನ ರಕ್ಷಣಾನಂದ ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸುಟ್ಟಿಸು. ರಕ್ಷಣೆಯನ್ನು ದೇವರು ಕೊಡಲಕ್ಕೆ ಶಕ್ತರೆಂದು ದಾವೀದನ ಅರ್ಥ ಮಾಡಿಕೊಂಡು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಅದಕ್ಕೆ ರಾತ್ರಿ ಅಥವಾ ಈ ವಿಡಿಯೋ ನಿಮ್ಮ ಬಳಿ ಬರುವಾಗ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿರಿ. ಪ್ರಾರ್ಥನೆ ನಿಮ್ಮ ಬದುಕಿಗೆ ಬಿಡುಗಡೆ ತರುತ್ತದೆ, ನಿಮ್ಮನ್ನು ಶುದ್ಧಿ ಮಾಡುತ್ತದೆ, ಆಶೀರ್ವಾದ ಮಾಡುತ್ತದೆ. ಮತ್ತು ನಿಮಗೆ ಹೋರಾಡುವ ವಿರುದ್ಧವಾಗಿ ಬರುವ ಎಲ್ಲ ಸಮಸ್ಯೆಗಳ ಮೇಲೆ ನೀವು ಜಯದ ಜೀವಿತವನ್ನು ಕಾಣುತ್ತೀರಿ. ಹೇಗೆಂದರೆ ದೇವರ ವಾಕ್ಯದ ಮೂಲಕ. ವಾಕ್ಯಕ್ಕೆ ಬಿಟ್ಟು ದೇವರೇನು ಮಾಡಲಾರನು. ಯಾರು ವಾಕ್ಯಾನುಸಾರವಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೋ ದೇವರು ಅವರಿಗೆ ಸಹಾಯ ಮಾಡುತ್ತಾನೆ. ಸಹಾಯ ಮಾಡುವ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳು ಬಲಪಡಿಸಲಿ. ಆಮೇನ್.